ಬೆಳೆಸೋದಲ್ಲ ಅಣ್ಣವರು ಅಭಿಮಾನಿಗಳು ಗೌರವ ಬೇಡ. ಏನಾಗಿದೆ ಗೊತ್ತಾ, ಇವಾಗ ನೀವು ಹೊರಗಡೆ ಕಳಿಸ್ಬಿಟ್ರೆ ಸರ್, ಇಡೀ ಕರ್ನಾಟಕದ ಜನ ಎಲ್ಲ ಬಂದು ಇಲ್ಲಿ ಗಲಾಟೆ ಆಗ್ತಿರು ಅಂತೆ. ತಗೊಬೇಕು. ಅಣ್ಣವ್ರು ಅಂದ್ರೆ ಯಾರೋ ದೇಶ ಬಿಟ್ಟು ಬಂದ್ಬಿಟ್ಟು ಅನ್ನೋರ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಎಷ್ಟು ಇವ್ರದ್ದು ಏನಿದೆ ಕೊಡುಗೆ. ಅರೆಸ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ರಿ, ಮಾತಾಡಿದ್ದೀವಿ. ಅದ್ರ ಮುಂದೆ ಏನ್ ಪ್ರೊಸೀಜರ್ ಅದಾವ್ ಮಾಡಿ ಮಾಡಿ. ಇಲ್ಲ ಹಂಗಲ್ಲ ಚೇತನ್ ಅವರೇ, ನೋಡಿ ಇದು ಸುಮ್ಮನೆ ಮುಂದುವರ್ಸೋದು ಬೇಡ. ನಿಮ್ಗೊಂದು ಗೌರವ ಕೊಟ್ಟಿದೀವಿ, ವಿಶ್ವಾಸ ಕೊಟ್ಟಿದೀವಿ, ಬೇಡ ನೀವು ಕೊಡ್ತಾ ಇಲ್ಲ. ನೀವು ನೋಡ್ರಿ ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕ್ರಿ ಎತ್ಕೊಂಡ್ ಬರ್ತೀರಾ? ಅವ್ರದ್ದು ಇದಕ್ಕೆ ಏನ್ ಸಂಬಂಧ ಹೇಳಿ? ರಾಜ್ಕುಮಾರ್ ಅವ್ರಿಗೆ ನೀವು ಮಾತಾಡ್ಬೇಕಂದ್ರೆ ಯಾವ ಉದ್ದೇಶ? ನಿಮ್ಗೇನ ತೊಂದರೆ ಆಗಿದೆ ಅವರಿಂದ? ಅಲ್ಲ ನಿಮ್ಮ ಆಸ್ತಿ ಏನ ತಗೊಂಡಿದ್ದಾರಾ? ಇಲ್ಲ ಯಾರ್ದನ್ನ ತೊಂದರೆ ಆಗಿದೆಯಾ? ನೀವು ಅವ್ರ ಬಗ್ಗೆ ಹೇಳ್ಕೊಂಡ್ ಇವರು ಬಗ್ಗೆ ಮಾತಾಡಕ್ಕೆ ನಾವ್ ಹೇಳ್ತಾ ಇಲ್ವಾ? ನಾವು ಪ್ರತಿಯೊಬ್ಬರು ಲಕ್ಷಾಂತರ ಜನ ಬೇಕಾದ್ರೂ ಸೇರ್ತೀವಿ, ಇವ್ರನ್ನ ಗಡಿಪಾರ್ ಮಾಡಿಸ್ತೀವಿ. ಇವ್ರು ನಮ್ ದೇಶಕ್ಕೆ ಸಂಬಂಧನೇ ಪಟ್ಟಿಲ್ಲ. ನೀವ್ ಯಾರು ಫಸ್ಟ್ ಆಫ್ ಆಲ್ ಕೇಳಕ್ಕೆ? ನೋಡ್ರಿ, ಯಾರು ಫಸ್ಟ್ ಆಫ್ ಆಲ್ ನೋಡಿ, ನಾವು ಈಗ್ಲೂ ಹೇಳ್ತಾ ಇದೀವಿ. ಅಲ್ಲ ಹಂಗಲ್ಲ ನಾನು ಯಾವ್ದೇ ಕಾರಣಕ್ಕೂ ನೋಡಿ ಅದಲ್ಲ ಸಾಹೇಬ್ರೆ. ಈಗ ಯಾಕೆ ಮಾತಾಡ್ಬೇಕಿತ್ತು? ನಡೀರಿ, ಯಾಕೆ ಇವ್ರು ಕರ್ಕೊಂಡು ನಡಿ ಕರ್ನಾಟಕದಲ್ಲಿ ಒಬ್ಬ ಹೆಸರಾಂತ ನಟನ ಬಗ್ಗೆ ಅಪರಾಧ. ಬೇಡ, ಇದು ದೊಡ್ಡದ್ ಮಾಡ್ಕೊಳ್ಳೋದು ಬೇಡ. ನಾನು ಹೇಳಿಲ್ಲ ನಿಮ್ಗೂ ಅವ್ರಿಗೇನಿದೆ, ಏನಾದ್ರೂ ಇದ್ರೆ ಹೇಳಿ. ಏನಿದೆ? ಅಲ್ಲ 2.5 ಎಕರೆ ಕೊಡಬಾರ್ದಾಗಿತ್ತು. ಆಯ್ತು ಕೇಳಿ ಚೇತನ್ ಅವರೇ, ದಯವಿಟ್ಟು ನಾನು ಹೇಳೋಂಥದ್ದು ನನ್ನ ಮಾತನ್ನು ಕೇಳಿ. ಬೇಡ, ಇದನ್ನ ನಾವ್ ಹೇಳ್ತಾ ಇದೀವಿ, ಇನ್ನೂ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಬೇಡ, ಕಾನೂನು ನಿನ್ನೆ ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡಿ, ಅದ್ರ ಜೊತೆಗೆ ಸರ್ಕಾರ ಕೇವಲ ಅಭಿಮಾನಿಗಳೇ ಅಲ್ಲ, ಸರ್ಕಾರ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ, ಅಂದರೆ ನಾವು ಯಾರು ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಅಂತ ಪುಣ್ಯ ಭೂಮಿ ಅಂತ, ಆ ಪುಣ್ಯ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡಿದರೆ, ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಇಂಥ ಒಬ್ಬ ಅವಿವೇಕ ಬುದ್ಧಿ ಇಲ್ದಂತೂ ಅರೆ ಹುಚ್ಚ ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ. ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಟಿಕೊಂಡು 4 ಜನ ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂಥ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ.ಕೆ. ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿಲಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿದ್ದೀನಿ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಭಾಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ, ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನ ಸಂಸ್ಕೃತಿ ಅಮೇರಿಕ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದ್ದಾರೆ ಸಂಸ್ಕೃತಿನ, ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಟ್ಕೊಟ್ಟಿದಾರ. ನಾಳೆ ದಿವಸ ಇವನು ಬಿಟ್ಟರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ. ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ.
ಇದಕ್ಕೆ ಇಲ್ಲಿಗೆ ಕಡಿವಾಣ ಹಾಕಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದರೂ ಈ ಥರ ತೂಕ ಬುದ್ಧಿಯಲ್ಲಿ ಬೇರೆ ಬೇರೆಯವ್ರ ಬಗ್ಗೆ ಮಾತನಾಡಿದ್ರೆ ಇವನನ್ನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಸೋಮವಾರ ಕಾರ್ಯಕ್ರಮ ರದ್ದಾಗಿದೆ. ಈ ಇದರ ಬಗ್ಗೆ ನಾನು ಈಗಾಗಲೇ